ಏನು ವಿಜಯ ಆಂಟಿ ಆರಾಮಾಗಿ ನಿಂತ್ಬಿಟ್ಟೆ, ಆಲೆ ಅಡುಗೆ ಆತೆ, ಆಲೆ ಊಟ ಮಾಡಿರೇನು? ಕಣೆ ನಿಂಗಮ್ಮ, ಆಯಿತು. ನಾನು ಇವಾಗ ತಿಂಡಿ ಮಾಡಿ ಇನ್ನು ಇವಾಗ ಹೊರಗೆ ಬಂದೆ, ಉಪ್ಪಿಟ್ಟು ಮಾಡಿ ಬಂದೆ ಇವಾಗ. ಯಾವಾಗ ನೋಡಿರು ಉಪ್ಪಿಟ್ಟು ಅಂತಿರ್ತೀಯಲ್ಲೇ ತಾಯಿ, ನೀನು ಬರೀ ಉಪ್ಪಿಟ್ಟು ಮಾಡೀನಿ, ಇಲ್ಲಾಂದ್ರೆ ಉಪ್ಪಿಟ್ಟಿಗೆ ಗೊಜ್ಜಿಗೆ ಇದ್ನಿ ಅಂತ ಹೇಳ್ತಿರ್ತೀಯ ಬರೀ. ನಾವು ಬರೀ ಉಪ್ಪಿಟ್ಟು ಚಪಾತಿ ಅಂತ ಮಾಡೋದು. ನಮ್ಮ ಅಯ್ಯಪ್ಪಗೆ ಶುಗರ್ ಐತಲ್ಲ, ಅದಕ್ಕೆ ನಾವು ಬರೀ ಉಪ್ಪಿಟ್ಟು ಚಪಾತಿ ದೋಸೆ ಅಂತ ಮಾಡೋದು. ಅನ್ನೋದು ಐಟಮ್ ಮಾಡೋದು ಕಡಿಮೆ ಒಂದು ಸ್ವಲ್ಪ. ಏನ್ರ ತಯಾರ ಅಲ್ಲೇ ನಿಂತ್ಕೊಂಡು ಮಾತಾಡ್ತಿರೋ ಅಡುಗೆ ಆತ ಅಲ್ವೇ? ಉಂಕಣ್ಸಿದ್ದಾಜಿ ಇವಾಗ ಆಯಿತು. ನಾನು ಉಪ್ಪಿಟ್ಟು ಮಾಡಿಕ್ಕೆ ಬಂದೆ, ಹಿಂಗೆ ಹೊರಗೆ ಬಂದೆ. ಇವಳು ಹಿಂಗಮ್ಮ ಬಂದ್ಲು, ಹೊರಟಿಲ್ಲ ನಾಳೆ ಗಾರ್ಮೆಂಟ್ಸಿಗೆ ಹೋಗೋಕ್ಕೆ. ಹೋಗ್ತಿಲ್ಲ, ನಾನು ಮಾತಾಡಿಸ್ದೆ, ನಿಂತ್ಕೊಂಡ್ಲು. ನಿಂಗಮ್ಗೆ ನಮ್ಮ ಬೆಳಗ್ಗೆ 4 ಗಂಟೆಗೆ ಎದ್ದು ಅಲ್ಲಿ ಪಕ್ಕದಾಗೆ ಟ್ಯಾಂಕ್ ಇರೋದಕ್ಕೂ ಅದಕ್ಕೂ ಮನೆಗೆ ಬಾಗಿಲಿಗೆ ನೀರು ಒಯ್ದು ಹಾಲೆ ಕೆಳ್ತಿರ್ತಾರೆ ನೆಲನ. ಅವಳು ಹೇಳು ಒತ್ಕೊಬಂದ ಒಯ್ಯೋದಾಗಿದ್ರೆ ಒಯ್ಯಲ್ಲ. ಅದೇ ಒಂದು 3 ದಿನ ಟ್ಯಾಂಕಿಗೆ ನೀರು ಬಿಡಲಿಲ್ಲ ಅಂದರೆ ಬಾಗಿಲಿಗೆ ಒಯ್ಯೋದೇ ಇಲ್ಲ. ಸುಮ್ಮನೆ ಹಿಂಗೆ ಚಿಮುಕ್ಸಿ ಸುಮ್ಮನೆ ಆಗ್ತಾಳೆ. ಟ್ಯಾಂಕಿಗೆ ನೀರಿದ್ರೆ ದುಳು ಒಯ್ತಾಳೆ ಹಂಗೆ. ಅಯ್ಯೋ ನಿಂದಂದ್ರೆ ಸಿಂಟಕ್ ಆಯ್ತಮ್ಮ, ಅದಕ್ಕೆ ನೀನು ಅಯ್ಯೋ ಜಾಸ್ತಿ ನೀರು ಏನು ಹಿಡ್ಕೊಂಬಕ್ಕೆ ಬರಲ್ಲ ಟ್ಯಾಂಕಿ ತಕ್ಕ. ನಾವಂದರೆ ಟ್ಯಾಂಕಿ ಪಕ್ಕದಾಗಿರೋದಕ್ಕೂ ಅದಕ್ಕೂ ಹೋಗ್ತೀವಿ ಹಿಡ್ಕೊಂಬಕ್ಕೆ ಅಗ್ಗಾಗಲ್ಲ. ನೀನು ಬೇಡ ಅಂದರೆ ಯಾರು? ಅಯ್ಯೋ ನಾವಿನ್ನೇನು ಮಾಡಕ್ಕೆ ಇಡ್ಕಮ್ಮ, ನಮ್ಗೇನೆ ನಮ್ಮ ಅಂತಾಗೇನೆ ಮಾಡಿಸ್ತಾ ಬರ್ತಾ ನೀರೇನು ಸಿಂಟಾಕ್ನಾಗ ಎನಿ ಟೈಮ್ ಬರ್ತಿರ್ತಾವೆ. ನೀನು ಇನ್ನೂ ತಡಿ, ನಾಳೆಗೆ ನೋಡ್ಬೇಕು. ನಿಂದೆ ಟ್ಯಾಂಕಿ ಆಗಿರ್ತದೆ, ಟ್ಯಾಂಕಿ ಫುಲ್ ಖಾಲಿ ಬೆಳಕರಿಯತ್ತಿಗೆ. ನೀನೇ ಹಾಕಿಸ್ಬೋದಾಯ್ತವ ನಿಮ್ಮಂತಕ್ಕೇನೆ ಟ್ಯಾಂಕಿನ. ನಮ್ಮಂತಕ್ಕೆ ಯಾಕೆ ಹಾಕ್ಸಿರಿ? ಅವರು ತಂದು ಅಲ್ಲಿಗೆ ಹಾಕೋದ್ರು, ನೀವೇ ಹಾಕಿಸ್ಬೋದಾಯ್ತಾ? ಅವ್ರ ಮಂತಕ್ಕೆ ಯಾಕೆ ಹಾಕ್ತೀರಿ, ನಮ್ಮಂತಕ್ಕೆ ಹಾಕ್ರಿ ಅಂತ? ಅಯ್ಯೋ ಬಿಡೆ ಅಮ್ಮಯ್ಯ ನೀನು, ನಾ ಸುಮ್ಮನೆ ಹಂಗೋ ಅಂದರೆ ನೀನು ಸಿಟ್ಟಾಗ್ತೀಯಲ್ಲೇ. ಅಯ್ಯೋ ನಾನೇನು ಸಿಟ್ಟಾಗಲಿಲ್ಲ ಹೇಳು, ನನಗೂ ಗೊತ್ತು ನೀವು ಸುಮ್ಮನೆ ಹಂಗಂತೀರಂತ. ನನಗೂ ಗೊತ್ತು, ನಾನೇನು ಮಾಡೋಕ್ಕೆ ಸಿಟ್ಟಾಗಣ. ನಾನು ಅದೇ ನಿಮ್ಮ ತಾಗೆ ಸಿಟ್ಟಾಗ್ತಾ ಜಗಳ ಆಡ್ತಾ ಕೂಕೊಂಡ್ರೆ ಇವತ್ತು ಗಾರ್ಮೆಂಟ್ಸಿಗೆ ಹೋಗಲ್ಲ. ಹೋಗಮ್ಮ, ಆಟ ಬಂದಿರ್ಬೇಕು. ಆರ ನಡೀತಿದ್ದಾನೆ, ನಿಮ್ದ ಏನೋ ಅವ್ರದ್ದೇ? ಅಯ್ಯೋ ರಂಗಮ್ಮರ್ದೇನೋ, ಹೋಗು. ನಮ್ಮದೇ ಆಗಿರುತ್ತೆ, ಹೋಗ್ನೇಳು. ಆರ ನೋಡಿದ್ರು ಹೊಡಿತಾನವ ಏನು? ಹೋಗಿ ರಪ್ನ ತಿರ್ಗಾ ಆರನು ಪಾಪ ಅವ್ರು ಊಟ ತಮ್ಕ ನಿಂತ್ಕೊಂತಾರೆ. ತಿರ್ಗಾ ಅವೆಲ್ಲ ಟೈಮ್ ಆಗುತ್ತೆ. ಸರಿ ಅಮ್ಮ, ನಾಳೆಗೆ ನಾವು ಮಂತ ಇರ್ತೀವಲ್ಲ, ಬರ್ತೀನಿ ಅವಳಿ ಮಂತಕ್ಕೆ. ನಾಳೆಗೆ ಬರೋಗಮ್ಮ ತಾಯಿ, ಇಲ್ಲಾಂದ್ರೆ ಸಾಯಂಕಾಲಕ್ಕೆ ಬಾ, ನಾನೇನು ಮಾತಾಡ್ತೀನಿ ನಿಂತಾಗಿ. ಹಂಗೆ ಹೇಳ್ತಾವ ಅಜ್ಜಿ. ಟ್ಯಾಂಕಿನ ಹೇಳು ಇನ್ನು ನಾಳೆಗೆ ನೋಡುವಂತಾಡಿ, ಟ್ಯಾಂಕಿಗೆ ನೀರೇ ಇರಲ್ಲ. ನಾಳೆ 4 ಗಂಟೆಗೆ ಎದ್ದಷ್ಟೇ ನಾಳೆ ಬಾಗಿಲಿಗೆ ಒಯ್ದು ಗುಡಿಸಿರ್ತಾಳೆ. ಬಾಗಿಲಿಗೆ ನೀರು ಒಯ್ದು ನಾಳೆ ಹೊರಗಳಿಂದ ಒಳಕನ್ನ ವಾರ ಆಗಿರ್ತಾಳೆ. ನಾಳೆಗೆ ನೋಡಬೇಕು, ಟ್ಯಾಂಕಿಗಳ ನೀರೆಲ್ಲ ಖಾಲಿ. ಅಯ್ಯೋ ಈಗ ಹಂಗೊಂದಿಕ್ಕೆ ಸಿಟ್ಟಾಗಲಿಲ್ವಾ ಅವಳು? ಅಯ್ಯೋ ಸುಮ್ಮನೆ ತಾಯಿ, ಈಗ ಯಾರಿಗೂ ಹೇಳಲ್ಲ, ಕಾಲ ಅಲ್ಲ. ನಿನಗೆ ಯಾಕೆ ಬೇಕು ಬಿಡು, ನಿಮ್ಮಂತಕ್ಕೆ ಬರ್ತಾನೆ ಹಿಡ್ಕ ಸುಮ್ಮನೆ. ಅಲ್ಲ ನಾನು ಹಿಡ್ಕೊಂತೀನಿ, ನಾನೇನು ಮಾಡಲ್ಲ, ಹಂಗೆ ಮಾಡಲ್ಲ. ತಡಿ, ಒಲೆ ಮೇಲೆ ಉಪ್ಪಿಟ್ಟಿಕ್ಕಿದ್ದೆ, ಆಫ್ ಮಾಡ್ಬಿಡ್ತೀನಿ. ಹೇಳಕ್ಕೆ ಬಂದಿದ್ದು ನಾನು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ನಿಂಗೆ ಮರ್ಮಂತಾಗ ಒಂದು ಟ್ಯಾಂಕಿ ಐತಿ. ಅಲ್ಲಿ ಅವಳು ಯಾವಾಗಲೂ ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಬರೀ ಅವಳದೇ ಕೆಲಸ. ಇಲ್ಲಾಂದರೆ ಶುಕ್ರವಾರ ಮಂಗಳವಾರ ಡೈಲಿ ಒಯ್ತಿರೋದು ಬಾಗಿಲಿಗೆ ದುಳು ನೀರು ಒಯ್ದು ಗುಡ್ಸೋದೇನೆ ಬಾಗಿಲಿಗೆ. ತಿರ್ಗಾ ನಾಳೆಗೆ ನೋಡ್ರಿ, ಇನ್ನು ಅವಳು ನಾಳೆಗೆ ರಜೆ ಇರುತ್ತಲ್ಲ ಗಾರ್ಮೆಂಟ್ಸ್. ಇನ್ನು ಬೆಳಕರಿಯತ್ತಿಗೆ 4 ಗಂಟೆಗೆ ಅಲ್ಲಿ ವಾರ ಆಗಿ ಟ್ಯಾಂಕಿಗಳ ನೀರೆಲ್ಲ ಖಾಲಿಯಾಗಿರ್ತವೆ. ಹಿಂದ್ಲರು ಮುಂದ್ಲರು ಯಾರಿಗೂ ಬಿಡಲ್ಲ ಅವಳಂತೂ. ಸುಮ್ಮನೆ ಹಿಡ್ಕೊಂತಾಳೆ. ನಿಮ್ಮೂರಾಗೂ ಹಿಂಗೆ ನಿಂಗಮ್ಮ ನಂತರ ಇದ್ದರೆ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.